ಹಾಸನ ಭಾಗದಲ್ಲಿ ಮೇಲಿಂದ ಮೇಲೆ ಕಾಡಾನೆ ದಾಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಈಗ ಒಂಟಿ ಸಲಗ ಒಂದು ಯುವಕನ ಮೇಲೆ ದಾಳಿ ಮಾಡೋದಕ್ಕೆ ಟ್ರೈ ಮಾಡಿದೆ. ಅಟ್ಟಾಡಿಸ್ಕೊಂಡು ಹೋಗಿ ತುಳಿಯೋದಕ್ಕೆ ಬಂದ್ಬಿಡುತ್ತೆ ಆ ಗಜರಾಜ. ಜಸ್ಟ್ ಮಿಸ್. ಕಾಡಾನೆ ದಾಳಿಯಿಂದ ಕೂದಲೆಳೆಯ ಅಂತರದಲ್ಲಿ ಅವರು ಪಾರಾಗ್ತಾರೆ. ಎಕ್ಸಾಕ್ಟ್ ಆಗಿ ಈ ಘಟನೆ ನಡೆದಿರೋದು ಹಾಸನ ಜಿಲ್ಲೆಯ ಸಕಲೇಶಪುರದ ಬೆಳ್ಳೂರು ಗ್ರಾಮದಲ್ಲಿ. ಹಿಂದೆ ಮುಂದೆ ಓಡಾಡಿ ಜೀವ ಉಳಿಸ್ಕೊಂಡಿದ್ದಾನೆ ಯುವಕ. ಹೇಮಾವತಿ ನದಿ ದಡದ ಬಯಲಿನಲ್ಲಿ ಈ ಘಟನೆ ನಡೆದಿರೋದು. ಜೀಪ್ ರೇಸ್ ಮಾಡುವಾಗ ದಾಳಿ ಮಾಡಿದೆ ಈ ಕಾಡಾನೆ. ಭಯಾನಕ ವಿಡಿಯೋ ನೋಡಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಜೋರ ಕಿರಿಚಾಡಿ ಹಾರ್ನ್ ಮಾಡಿ ಓಡಿಸಿದ್ದಾರೆ ಜನ ಅಲ್ಲಿ ನೋಡಿ. ಇದು ಹಾಸನದ ಸಕಲೇಶಪುರದಲ್ಲಾಗಿರೋದು, ಬೆಳ್ಳೂರು ಗ್ರಾಮದಲ್ಲಿ. ಅಲ್ಲಿ ಜೀಪ್ ರೇಸ್ ನಡೀತಾ ಇತ್ತಂತೆ. ಅಲ್ಲೇ ಪಕ್ಕದಲ್ಲಿ ಕಾಡಾನೆ, ಅದು ಒಂಟಿ ಸಲಗ ದಾಳಿ ಮಾಡಿಬಿಟ್ಟಿದೆ. ಜಸ್ಟ್ ಮಿಸ್ಸು. ಅಕಸ್ಮಾತ್ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಜೀವಕ್ಕೆ ಕುತ್ತು ಬರ್ತಾ ಇತ್ತು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ಫೋನ್ ಸಂಪರ್ಕದಲ್ಲಿ. ಸಚಿನ್, ಈ ಹಾಸನ ಭಾಗದಲ್ಲಿ ಕಾಡಾನೆ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಈಗ ಒಂಟಿ ಸಲಗ ದಾಳಿ ಆಯಿತು, ಏನೇನಾಯಿತು ಈ ಸಂದರ್ಭದಲ್ಲಿ? ವಿಡಿಯೋ ವೈರಲ್ ಆಗಿದೆ ಇದು. ಖಂಡಿತ ಶರತ್, ಏನು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಬೆಳ್ಳೂರು ಗ್ರಾಮದ ಬಳಿ ನಡೆದಂತ ಘಟನೆ ಇದು. ಏನು ನಿನ್ನೆ ಒಂದು ಡಾರ್ಕ್ ರೇಸ್ ಅನ್ನ ಏನು ಒಂದು ಆಯೋಜನೆ ಮಾಡ್ಕೊಂಡಿದ್ರು. ಆ ಒಂದು ಸಂದರ್ಭದಲ್ಲಿ ಯುವಕರು ಆ ಒಂದು ಕಾರ್ ರೇಸ್ ಅನ್ನ ಆಯೋಜನೆ ಮಾಡಿದ್ರು. ಅಲ್ಲಿ ಓಡಾಡುವಂತ ಸಂದರ್ಭದಲ್ಲಿ ಏಕಾಏಕಿ ಓರ್ವ ಯುವಕನ ಮೇಲೆ ಕಾಡಾನೆ ದಾಳಿನ ನಡೆಸಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಯುವಕನ ಅದೃಷ್ಟವಶಾತ್ ಯಾವುದೇ ರೀತಿಯ ಹಾನಿ ಕೂಡ ಆಗಿಲ್ಲ, ಪ್ರಾಣಾಪಾಯನೂ ಆಗಿಲ್ಲ. ಯಾಕೆಂತಂದ್ರೆ ಅಲ್ಲಿದ್ದಂತ ಒಂದಷ್ಟು ಜನರೇನಿದ್ರು ಅವರೆಲ್ಲರೂ ಕೂಡ ಕಾಡಾನೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಕಾರಿನ ಹಾರನ್ ನೋಡೋದು, ಕಿರ್ಚಾಡಿ ಆನೆಯನ್ನ ಅಲ್ಲಿಂದ ಓಡಿಸುವಂತ ಕೆಲಸನ ಮಾಡಿದ್ರು. ಆದ್ರೆ ಯುವಕನು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟು, ಸಾಹಸನ ಪಟ್ಟು ತನ್ನ ಪ್ರಾಣವನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು. ಆನೆ ಅಟ್ಟಾಡಿಸ್ಕೊಂಡು ಬಂದಂತ ಸಂದರ್ಭದಲ್ಲಿ ಆನೆಯಿಂದ ಹಿಂದೆ ಮುಂದೆ ಓಡಾಡಿ ತನ್ನ ಪ್ರಾಣವನ್ನು ಉಳಿಸ್ಕೊಂಡಿದ್ದಾನೆ. ಮೂಲತಃ ಏನು ಕೇರಳದವನಾಗಿದ್ದು ಹಾನ್ಬಳ್ನಲ್ಲಿ ವಾಸ ಆಗಿರ್ತಾನೆ. ನಿನ್ನೆ ರೇಸ್ ಇರುವ ಕಾರಣ ಆತ ಅಲ್ಲಿಗೆ ಬಂದಿರ್ತಾನೆ. ಆ ಒಂದು ರೇಸ್ ನಲ್ಲಿ ಕೂಡ ಪಾಲ್ಗೊಂಡಿರ್ತಾನೆ. ಹೀಗಾಗಿ ಆ ರೇಸ್ ನ ಪಕ್ಕದಲ್ಲೇ ಕಾಡಾನೆ ಅಟ್ಟಿಸ್ಕೊಂಡು ಬಂದಿರ್ತಕ್ಕಂಥದ್ದು. ಅರಣ್ಯ ಇಲಾಖೆಯವರು ಕೂಡ ಈಗ ಸ್ಥಳಕ್ಕೆ ಭೇಟಿ ನೀಡಿ ಒಂದಷ್ಟು ಮಾಹಿತಿನೂ ಕೂಡ ಕಲೆ ಹಾಕಿರ್ತಾರೆ. ಈಗಾಗಲೇ ಮಲೆನಾಡು ಭಾಗದಲ್ಲಿ ಕಾಡಾನೆ ಹಾವಳಿ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ 4 ಆನೆಗಳನ್ನು ಕೂಡ ಹಿಡಿದು ಸ್ಥಳಾಂತರ ಮಾಡಿದ್ದಾರೆ. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಇನ್ನೂ ಕೂಡ ಆನೆಗಳನ್ನ ಹಿಡಿಲೇಬೇಕು, ಅದೇ ರೀತಿ ಶಾಶ್ವತ ಪರಿಹಾರ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿನ ಭಾಗದ ಜನರು ಕೂಡ ಒತ್ತಾಯ ಮಾಡ್ತಿರ್ತಕ್ಕಂಥದ್ದು. ಶರತ್, ಥ್ಯಾಂಕ್ ಯು ಸಚಿನ್ ಡೀಟೇಲ್ಸ್ಗಾಗಿ.